ಹಾಕ್ಬೇಕಿತ್ತು ಕಪ್ ನೋಡಿ ಗಾಯ್ಸ್. RCB ಇರೋದು ನಮ್ ಕನ್ನಡ ಈಸ್ ಎಮೋಷನ್. ನಮ್ಮ ಮಹಾಲಕ್ಷ್ಮಿ ಅದೇ ಬಡೂರ್ ಸಂಘದ ಅಧ್ಯಕ್ಷ ಅವ್ರದ್ದು 2025 ಅಲ್ಲಿ ಬೆಸ್ಟ್ ಮೂಮೆಂಟ್ ಏನು ಅಂತ ಅಂದ್ರೆ ಎಲ್ರು RCB ಇವ್ರನ್ನ ನಾವು ಮಾಡ್ರನ್ ಅಂತ ಕರಿತೀವಿ. ಯಾಕೆ ಅಂತ ದಟ್ ಈಸ್ ದ ವಂಡರ್ಫುಲ್ ಮೂಮೆಂಟ್. ಅವರು ಇದ್ರಲ್ಲಿ ಏನೋ ಒಂಥರ ಸಂತೋಷ. ಚಂದ್ರಕಾಲಂ ನೆಮ್ಮದಿನೇ ಅಲ್ವಾ ಕೊನೆಗೆ ಎಲ್ರು ಹುಡ್ಕೋದು. ನೀವೆಲ್ಲ ನೋಡ್ತೀರಲ್ಲ ನಂಗದೇ ಖುಷಿ. Hi guys, welcome back to my YouTube channel. This is Ashita Manjesh YouTube channel. ಇವತ್ತು ನಾವು ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಇವತ್ತು ಡಿಸೆಂಬರ್ 31st ಲಾಸ್ಟ್ ಡೇ. ಸುಮ್ಮನೆ ಅಲ್ಲಿ ಮೇಜರ್ ರೀಸನ್ ಅಂದ್ರೆ ಇಲ್ಲಿ ಫ್ಲವರ್ ಶೋ ನಡೀತಿದೆ ಅಂತ. ನಮ್ಮ ಅಕ್ಕ 40 ಸತಿ ಎಲ್ಲೊಳ್ಳೆ ಫ್ಲವರ್ ಶೋಗೆ ಹೋಗು ಅಂತ ಅವಳು ರಿಕ್ವೆಸ್ಟ್ ಮೇಲೆ ಬಂದಿದ್ದೀನಿ. ಕಮ್ ಲೆಟ್ಸ್ ಗೋ. 4 ಇಯರ್ಸ್ ಮೇಲೆ ಆಯ್ತು ಒಂದು ದಿನನೂ ಪ್ಯಾಲೇಸಿಗೆ ಲೈಕ್ ಯಾಕೆ ಬರ್ಬೇಕು ಗುರು ಅಂತ ಫ್ಲವರ್ ಶೋಗೆ ಹೋಗ್ಬೇಕಂತ ಬಂದಿದ್ದೀವಿ. ಇಲ್ಲಿ ನಗದು ಮಾತ್ರ ಮೀನ್ಸ್ ಕ್ಯಾಶ್ ಮಾತ್ರ ಅಂತ ಹಾಕ್ಬಿಟ್ಟಿದ್ದಾರೆ. ನಾವು ಮನುಷ್ಯ ತರ ಆಡ್ಸ್ಕೊಂಡು ಬಂದಿದ್ದೀವಿ. ಇಷ್ಟ ಹತ್ರ ಇದೆಯಲ್ಲ ಅಂತ ಕ್ಯಾಶ್ ತರದ್ರೆ ಆನ್ಲೈನ್ ಪೇ ಮಾಡೋಣ ಅಂತ. ಸೊ ನಮ್ದಂತ ಪದ್ಧತಿ ಆಯ್ತು. ವರ್ಷ ಮುಗಿತೈತೆ ದುಡ್ಡು ನೋಡ್ಕೊಂಡು ಗೊತ್ತಿದ್ದೀವಿ ನಾವು. ಏನ್ ಗೊತ್ತಾ, ಪ್ರೇರಣಾ ಇವಾಗ ಪೊಲೀಸ್ ಅಂಕಲ್ಗೆ ಹೋಗಿ ಕ್ಯಾಶ್ ಕೇಳ್ತಾಳೆ. ನಾವು ಆನ್ಲೈನ್ ಪೇ ಮಾಡ್ತೀವಿ. ಓಕೆನಾ? ತೋರ್ಸಿ ನೀವು ಜಯಲಕ್ಷ್ಮಿ ಮಗಳು ಅಂತ. ಆಂಟಿ ಜಯಲಕ್ಷ್ಮಿ ಮಗಳು ಅಂತ ತೋರ್ಸ್ರಿ ಅಂದ್ರೆ ಇಲ್ಲ ಡಿವೋರ್ಸ್ ಫ್ಯಾನ್ ಅಂತೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಮಮ್ಮಿ ನಾನು ಹೇಳಿದ್ರು ಬಿಟ್ರು ನನ್ನ ಮಗಳೇ. ಇದನ್ನ ನಾವು ಒಪ್ಪಲ್ಲ. ಅಲ್ಲ ಕೇಳಿದ್ರೆ 4, 5, 6 ಜನ ಕೇಳಿರ್ಲಿಲ್ಲ. ಒಬ್ಬರು ಫ್ಯಾಮಿಲಿಗೂ ಕೇಳಿದ್ರು ಆಯ್ತಾ. ಆಂಟಿ ಅಂಕಲ್ ಮತ್ತೆ ಮಗ ಇದ್ರು. 3 ಜನ ₹100 ಇರಲ್ವಾ ಅಂತ ಇನ್ ಕೇಸ್ ನಾನೇ ತಗೊಂಡ್ ಬಂದು ಈ ತರ ಯಾರು ಹುಡುಗಿ ಕೇಳಿದ್ರೆ ಕೊಡ್ತಾ ಇದ್ದ. ಹುಡುಗಿರಂತ ಅಲ್ಲ, ನಾವ್ ಕಳ್ರ ತರ ಅಂತ ಕಾಣಿಸಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೀರಿಯಸ್ಲಿ ಮಾರ್ನಿಂಗ್ ಪ್ಯಾಲೇಸ್ ನೋಡೋದು ಒಂಥರ ಬೇರೆ ವೈಬ್, ಆದ್ರೆ ಈವ್ನಿಂಗ್ ನೋಡೋದೇ ಬೇರೆ ವೈಬ್. ಅದೇ ನಾನು 1 ವರ್ಷ ಇಲ್ಲಿ ಇರ್ಲಿಲ್ವಲ್ಲ ಮೈಸೂರಲ್ಲಿ, 1 ವರ್ಷ ಬೆಂಗಳೂರು. ಅವಾಗ ಮಿಸ್ ಮಾಡ್ಕೊಂಡ್ರೆ ಸಖತ್ ಮಿಸ್ ಮಾಡ್ಕೊಂಡಿದ್ದೆ ಮೈಸೂರು. ಗೈಸ್ ಕೊನೆಗೂ ನಮಗೆ ಒಬ್ರು ಪೊಲೀಸ್ ಆಫೀಸರೇನೆ ನಮಗೆ ಏನೋ ಅಮೌಂಟ್ ಕೊಟ್ಟಿದ್ದು. ಯಾರು ಆಂಟಿ ಕೇಳ್ರಿ, ಅಂಕಲ್ನ ಕೇಳ್ರಿ, ದುಡ್ಡಿಲ್ಲ ಅಂತಂದ್ರೆ ನಂಬೋ ಮಾತಾ ನೀವೇ. ಹುಡುಗರ್ನ ಕೇಳ್ರಿ, ಯಾರು ₹100 ಸಹ ಇಲ್ಲ ಅಂತಾರೆ. ಅದ್ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ ಕೊನೆಗೂ ಲೈಕ್ ಪಬ್ಲಿಕ್ ಸರ್ವಿಸ್ ಮಾಡೋರನ್ನೇ ಹೆಲ್ಪಿಗೆ ಬರೋದು. ಕೈಸಲಿಂದ ನೋಡಿ ಇದು ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹೂವಲ್ಲಿ ರಾಧಾಕೃಷ್ಣ ಒಬ್ರಿಗೆ ₹50. ನಮ್ಮನ್ನು ಮುಟ್ಟಬೇಡಿ. ಬೇಡ ಆಮೇಲೆ ಅಷ್ಟೇ ತೋರಿಸ್ಬಿಡ್ತಾರೆ. ನಾವ್ ಅಕ್ಕಂಗೆ ನೋಡ್ಕೊಳಕ್ಕ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನವಿಲೆ ಪಂಚರಂಗಿ ನವಿಲೆ ಗೈಸ್ ನೋಡಿ, ನಿಮ್ಗೋಸ್ಕರ ಪರದಾಡಿ ₹50 ಇಸ್ಕೊಂಡ್ ಬಂದಿದ್ದೀವಿ. ₹100 ಇಸ್ಕೊಂಡ್ ಬಂದಿದ್ದೀವಿ. ಆ ಖುಷಿಗಾದ್ರೆ ನೀವು ನೋಡಿ ಖುಷಿ ಪಡ್ಬೇಕು. ಏನಂತ ನವಿಲು ತಲೆ ಅಲ್ಲಾಡ್ಸು. ಓಕೆ, ರಾಧಾಕೃಷ್ಣಂದೇ ಜೀವನ. ನಾವು ಸ್ಪೀಕರ್ ಹತ್ರ ಬಂದ್ಬಿಟ್ಟು ಮಾತಾಡ್ತಿದ್ವಿ. ಸ್ಪೀಕರ್ ಆ ಕಡೆ ಅವ್ರಿಗೆ ಸೌಂಡ್ ಕೇಳಿಸ್ಬೇಕು. ಮತ್ತೆ ₹100 ಕೊಟ್ಟಿಲ್ವಾ? RCBಗೆ ಹಾಕ್ಬೇಕಿತ್ತು ಕಪ್ ನೋಡಿ ಗಾಯ್ಸ್. RCBದ್ ಹಾಕಿಲ್ಲ. RCB ವುಮೆನ್ಸ್ ಆಗಿದ್ದಾರೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ನಾವು ಮೇನ್ ರೀಸನ್ ಟಿಕೆಟ್ ತಗೊಂಡ್ ಬಂದಿದ್ದೆ ಇಲ್ಲಿ ಕ್ರಿಕೆಟ್ ಇಂದ ಹಾಕಿದ್ದಾರೆ ಅಂತ. ಇನ್ ಕೇಸ್ RCBದ್ ಹಾಕಿರ್ತಾರೆ ಎಲ್ಲಾದ್ರೂ ಒಂದ್ ಕಡೆ ಅಂತ ನೋಡೋಣ ಅಂತ ಪರ್ದಾಡ್ಕೊಂಡು ಬಂದು ಇಲ್ಲಿ ನೋಡಿದ್ರೆ. ಬಟ್ ಆದ್ರೆ ವಿ ಆಲ್ಸೋ ಚಿಯರ್ ವುಮೆನ್ಸ್.
ಆದ್ರೂ ಒಂದು ಆಸೆ ಇರುತ್ತಲ್ವಾ ನಮ್ಮ ಕರ್ನಾಟಕ ನಮ್ಮ ಮೈಸೂರಲ್ಲಿ RCB ಹಾಕಿರ್ಬೇಕು ಅಂತ ಏನಂತೀರಾ? ಹೌದು ಹೌದು ರಿಯಾ. ನಮ್ಮ ಶೃಂಗೇರಿ ಓ ಬಿಗ್ ಬಾಸ್ ನೋಡಿ ಕಲ್ತ್ಕೋಬೇಕಿತ್ತು. ರಕ್ಷಿತನ್ ನೋಡಿ ಇವರು ಕಾನ್ಫಿಡೆನ್ಸ್ ಇರ್ಬೇಕು, ಓವರ್ ಕಾನ್ಫಿಡೆನ್ಸ್ ಇರ್ಬಾರ್ದು ಅಂತ. ರಾಮ ಮಂದಿರನೇ ಒಳಗ್ ಬಂದಿದ ತಕ್ಷಣ ರಾಮ ಮಂದಿರ. ನಾನು ಶೃಂಗೇರಿ ನೋಡಿದ್ರೆ ಚಿಕ್ಕೋಳಿರುವಾಗ ನಂಗೆ ಹಿಂಗ್ ನೆನಪಿರುತ್ತೆ. ನಾನು ಚಿಕ್ಕೋಳಿರುವಾಗ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು. ನಾವೇನ್ ಅನ್ಕೊಂಡಿದ್ದ ಗೊತ್ತಾ, ಫುಲ್ಲು ಕ್ರೌಡ್ ಇರುತ್ತೆ ಇವತ್ತು, ಹೆವಿ 11 o'clock ಇರುತ್ತೆ ನಾವು. DJ ಇದೆ ಅಂತ 11 o'clockಗೆ. ನೈಟ್ 12ಗೆ ಎಷ್ಟು ನನಗೆ ಗೊತ್ತಿಲ್ಲ. ಇಲ್ಲಿ ಏನು ಲೈಟ್ ಬಡ ಇರುತ್ತೆ. ಇಲ್ಲಲ್ಲ ಅಲ್ಲಿ ಡ್ಯಾನ್ಸ್ ಮಾಡ್ಸಲ್ವಾ? ಪ್ಯಾಲೇಸ್ನ ಡ್ಯಾನ್ಸ್ ಮಾಡಿಸ್ತಾರ. ಪ್ಯಾಲೇಸ್ ಅಲ್ಲಿ ಲೈಟ್ ಡ್ಯಾನ್ಸ್ ಪ್ಯಾಲೇಸ್ನ ಡ್ಯಾನ್ಸ್ ಮಾಡಿಸ್ತಾರಂತೆ. ನಾನು ಹಂಗೆ ಹೇಳೇ ಇಲ್ಲ. ಪ್ಯಾಲೇಸ್ ಅಲ್ಲಿ ಲೈಟ್ ನ ಡ್ಯಾನ್ಸಿಂಗ್ ಮಾಡಿಸ್ತಾರೆ. ಆಮೇಲೆ ಲೈಟ್ ಫುಲ್ ಫೈರ್ ವರ್ಕ್ ಇರುತ್ತೆ. ಆಕ್ಚುಲಿ ಏನ್ ಗೊತ್ತಾ, ನಮ್ಮ PG ಅಲ್ಲಿ ನನ್ನ ಬೆಡ್ಡಲ್ಲಿಂದ ಕುತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ, ಅಷ್ಟು ಇರುತ್ತೆ. ಬಟ್ ಅದನ್ನ ನಾವು ದುಷ್ಪಟ ಅಷ್ಟಾಗ್ಬಿಟ್ಟಿರ್ತೀವಿ. ಇವಾಗ ನಮ್ದು ಫೇವ್ರೆಟ್ ಫ್ಲವರ್ ಬಂತು. ನಾವೆಲ್ಲದೂ ನೋಡ್ಕೊಂಡ್ ಬರ್ತೀವಿ, ಅದನ್ನ ನೋಡ್ಕೊಂಡ್ಬರ್ತೀವಿ. ನಮ್ಮನ್ನ ನೋಡ್ತಿದ್ದ ನೋಡಿ. ಹಾಯ್ ಸನ್ಫ್ಲವರ್. ಸೂರ್ಯ ಎಲ್ಲಿರುತ್ತೆ ಅಲ್ಲಿ ತಿರುಗುತ್ತೆ. ದಟ್ ಮೀನ್ಸ್ ಸೂರ್ಯ. ಈ ರಾಜ್ಯ ನಮ್ದೇ. ಏನೇನೇನು ಎಲ್ಲಿದ್ಯಪ್ಪ? ಎಲ್ಲಿದ್ಯಪ್ಪ? ಅಲ್ಲ ನಿಖಿಲ. ಅಲ್ಲ ಇದಕ್ಕೇನಂತ ಉತ್ತರ ಕೊಡ್ತೀಯಪ್ಪ? ಸೂರ್ಯ. ಹೇಳು, ನಿಮ್ ಸೂರ್ಯ ಕೇಳು, ನಾಳೆ ಬರ್ತೀವಿ. ಅದು ಕೋಪ ಒಂದು ಸೈಡ್ ತಿರ್ಕೊಂತ. ಇಲ್ಲ ಅದಲ್ಲ, ಸೈಡಿಗೆ ತಿರುಗಿರೋದು ಇದು. ಏನ್ ಹೇಳ್ರಿ ಇದು? ರಾಬಿಟ್. ಬನ್ನಿ ನೋಡಿ ಚುಟ್ಕಿ ನೋಡ್ರಿ, ಚುಟ್ಕಿನೂ ಇಲ್ಲ, ಹಿಂದೂ ಮತ್ತೇನೂ ಇಲ್ಲ, ಬರೀ ಚುಟ್ಕಿ ಮಾತ್ರ ಬಂದಂತ. ಛೋಟಾ ಭೀಮಿಗೆ ಲಡ್ಡು ಇದ್ರೆ ಸಾಕು, ಹಿಂದೂ ಮತ್ತೇನು ಬೇಡ, ಚುಟ್ಕಿನೂ ಇಲ್ಲ. ಬಂದವನಲ್ಲ ಅವನು ಫುಲ್ಲು. ನೀವ್ ಇದೀರಲ್ಲ ಲಡ್ಡು ಮಾಡ್ಕೊಡಕ್ಕೆ, ಏನ್ ಹೇಳ್ರಿ ಅದು? ನಂಗೆ ಗೊತ್ತಿಲ್ಲ. ಲಡ್ಡು ಮಾಡ್ಕೊಡ್ತಾರಲ್ಲ, ಲಡ್ಡು ಮಾಡ್ಕೊಡೋರು ಯಾರು? ಗೊತ್ತಿಲ್ಲ. ಹಿಂದೂ ಅಲ್ಲ. ಏನ್ ಆಂಟಿ ಹೇಳ್ರಿ ಅದು? ನಾನು ಹೇಳಲ್ಲ, ನಂಗೆ ನೆನಪಾಯ್ತಿಲ್ಲ ಗೈಸ್. ಲಡ್ಡು ಮಾಡ್ಕೊಡ್ತಾರಲ್ಲ ಛೋಟಾ ಭೀಮಿಗೆ, ಅದು ಯಾರು ಅಂತ ಹೇಳ್ರಿ? ಇದು ಫ್ಲೆಮಿಂಗೋಸ್ ಗೈಸ್. ನಮ್ಮ ಮಹಾಲಕ್ಷ್ಮಿ, ಅದೇ ಬಡೂರ್ ಸಂಘದ ಅಧ್ಯಕ್ಷ ಅವ್ರದ್ದು ಫ್ಲೆಮಿಂಗೋಸ್ ಇಲ್ಲಿ ಬಂದ್ಬಿಟ್ಟಿದೆ. ನೋಡಿ ಅದು ಅಂತಿದೆ. ಲಕ್ಷ್ಮಿ ಅವ್ರದ್ದು ಫ್ಲೆಮಿಂಗೋ ತಾನೆ. ಮಹಾಲಕ್ಷ್ಮಿ ಎಲ್ಲೋಗಿದ್ಯಾ ಬಿಟ್ಟಿ? ಮಹಾಲಕ್ಷ್ಮಿ ನಿಮ್ದೇ ಧ್ಯಾನ ಮಹಾ ಸಾಲು ಮರ ಆದ ತಿಮ್ಮಕ್ಕ ಅದು ಮಾಡ್ಯಾರೆ. ಬ್ಯೂಟಿಫುಲ್, ಮಾರ್ವಲಸ್. 114 ವರ್ಷ ಬದುಕಿರೋದಿರು. ನಾವ್ ಇವಾಗ ಒಂದು ಕ್ಯೂಟಿ ತೋರಿಸ್ತೀವಿ. ಕ್ಯೂಟಿ ಪಾಯ್. ಮ್ಯಾಂಗೋ ಕ್ಯೂಟಿ. ಚೈಲ್ಡ್ಹುಡ್ ಲೈಫಲ್ಲೂ ಯಾರ್ಯಾರೆಲ್ಲ ಕಾರ್ಟೂನ್ಸ್ ನೋಡ್ತಿದ್ರು ಅವ್ರಿಗೊಂದು ಸೀನು ಕಟ್ಟದಂಗಿರುತ್ತೆ. ಕೃಷ್ಣಂದು ಲೈಕ್ ಹೋಗೋ ಶೋಸ್ ಅಲ್ಲಿ ಇರ್ಬೋದು, ಇಲ್ಲ ಚಿಂಟು ಅಲ್ಲಿ. ನನಗೆ ಡ್ರಾಯಿಂಗ್ ಮಾಡಿದ್ದೆ ಗೊತ್ತಾ ಒಂದ್ಸಲ, ತೋರಿಸ್ತೀನಿ ತಡೀರಿ. ನೋಡಿ ಚೆನ್ನಾಗಿ ಮಾಡಿದಾರೆ. ಹಾಲು ಚೆನ್ನಾಗಿ ಮಾಡಿದಾರಲ್ಲ. ಇದು ಚೆನ್ನಾಗಿದೆ. ಏನಿದು? ಇದು ರಾಬಿಟ್. ಇದು ಬಟರ್ಫ್ಲೈ. ನನಗೆ ಇಲ್ಲಿ RCB ಆಗ್ಬೇಕಿತ್ತು. ಅದಲ್ಲ, ಎಷ್ಟೊಂದು ಜನ ಗೈಸ್ ನಿಮ್ದು 2025 ಅಲ್ಲಿ ಬೆಸ್ಟ್ ಮೂಮೆಂಟ್ ಏನು ಅಂತ ಅಂದ್ರೆ ಎಲ್ಲರೂ RCB ಏನೋ 17 ಇಯರ್ಸ್ ಆದ್ಮೇಲೆ ವಿನ್ ಆಗಿದ್ದು ಅಂತಾರೆ. 18th ಇಯರ್ಗೆ ವಿನ್ ಆಯ್ತು, 17 ಇಯರ್ಸ್ ಆದ್ಮೇಲೆ ವಿನ್ ಆಗಿದ್ದೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ದ ವಂಡರ್ಫುಲ್ ಮೂಮೆಂಟ್. ಅವರು ನಾವೆಲ್ಲ ಇವಾಗ ಬಂದಿದ್ದು ಕ್ರಿಕೆಟ್ಗೆ, ಅವಾಗ ಸ್ಟಾರ್ಟ್ ಆಗಿರ್ತಾರಲ್ಲ 17 ಇಯರ್ ಬಿಫೋರ್, ಅವರಿಗೆ ಎಷ್ಟು ಖುಷಿ ಆಗಿರುತ್ತೆ. ಲೈಕ್ ನಮ್ಮ ಒನ್ ಸೈಡ್ ಕನ್ನಡ ಅವರಂತೂ ಫುಲ್ಲು ಕ್ರೇಜ್ ಅಂದ್ರೆ ಕ್ರೇಜ್. ಅವರು ಹೇಳ್ತಾ ಇದ್ರು ನೆಕ್ಸ್ಟ್ ಲೆವೆಲ್. ಈಗ ಫ್ಲವರ್ಸ್ ನೋಡಿದೋ, ಗಿಡಗಳು ನೋಡಿದೋ, ಫ್ರೂಟ್ಸ್ ನೋಡಲ್ವಾ.
ಆಯ್ತು ನಮ್ಗೆ ಎಲ್ಲ ನಮ್ಗೆ ಅಂತ ಬಿಡಿ. ಓ ಶಿವ, ಮತ್ತೆ ಬ್ರಿಂಜೋಲಲ್ಲಿ ಕೋಳಿ ರಾಜ್ಕುಮಾರ್ ಶಂಕರ್ನಾಗ ಆ ಕಡೆ ಇರೋದು ಯಾವ್ದು ಬಿದ್ದೋಗ್ಬಿಟ್ಟಿದೆ, ಆ ಕಡೆ ಪುನೀತ್ ರಾಜ್ಕುಮಾರ್, ಆ ಕಡೆ ಇರೋದು ಶಿವಕುಮಾರ್ ಸ್ವಾಮೀಜಿ. ಓ ನೈಸ್, ಸೋ ಗುಡ್. ಇಲ್ಲಿ ಯಾರು ಬೋತ್ ಪ್ಲೇಸಸ್ ಆರ್ ಕ್ಯೂಟ್. ಇದು ಏನ್ ಗೊತ್ತಾ, ಮಾಷಾ ಅಂಡಿ ಬೇರು. ಮಾಷಾ ಅದು ಮಾಷಾ ನಾವಿದ್ದಾಗಿತ್ತ? ಇಲ್ಲ ಇಲ್ಲ ಇವಾಗ ಬಂದಿದೆ. ನಾವಿದ್ದಾಗೆಲ್ಲ ನಮ್ಮ ಮನೆ ಹತ್ರ ಯಾರೋ ಪುಟಾಣಿ ಪಾಪಗಳಿದ್ರೆ ಅವ್ರ ಜೊತೆ ಕೂತ್ಕೊಂಡು ನೋಡ್ತೀವಿ. ಗೈಸ್ ನಾವಿದ್ದಾಗ ಚಿಂಟು ಬರ್ತಿತ್ತು ಗೊತ್ತಾ, ಅದು ಸಾಂಗ್ ಬರ್ತಿತ್ತಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ, ಎದಲಿ ಅಂತ 8 ಗಂಟೆಗೆ. ಅದು ನೋಡ್ಬಿಟ್ಟು ಹೋಗ್ತಿದ್ದು ನಮ್ಮ ಕಾಲೇಜ್ಗೆ, ಅಲ್ಲ ಸ್ಕೂಲ್ಗೆ, ಇಲ್ಲ ಸ್ಕೂಲಿಗೆ. ಇವೆಲ್ಲ ಮಾಷಾ ಅಂಡ್ ಬಿಯರ್ ಅಂತೆ, ಪಾಷಾ ಅಂಡ್ ಬಿಯರ್ ಅಂತೆ. ಚೆನ್ನಾಗಿದೆ ಕಾಣ್ತೀವಿ ಮಾಷಾ ಅಂಡಿ. ನಮ್ಮ ಕಾಲಕ್ಕಿಂತನ ನಮ್ಮ ಕಾಲದಲ್ಲಿ ಚೋಟ ಭೀಮು, ಕೃಷ್ಣ, ರೋಲ್ ನಂಬರ್ 21, ಆಗಿ ಅಂಡ್ ಕಾಕ್ರೋಚು, ಮತ್ತೆ ಇದೊಂದು ಪಾಂಡದೊಂದು ಬರ್ತದೆ, ಟ್ರೈನ್ದು ಬರ್ತಿತ್ತು, ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಕನಯ್ಯ ಟ್ರೈನ್ ಮಾತಾಡೋದು, ಟ್ರೈನ್ ಎಲ್ಲ ಮಾತಾಡ್ತಿದ್ವಲ್ಲ. ಡೋರನ್ನೇ ಬಿಟ್ಬಿಟ್ಟ ನಾವು. ನಮ್ಮ ಮಾಡ್ರನ್ ಡೋರ ಇಲ್ವಾ, ಇವನ್ನ ನಾವು ಮಾಡ್ರನ್ ಡೋರ ಅಂತ ಕರಿತೀವಿ. ಯಾಕೆ ಅಂತ ನೋಡಿ, ನಾನು ಆ ಥರ ಕಣ್ದಿರೋಳ್ತಾರಲ್ಲ ಆಡಲ್ಲ. ಪಾಪ ಡೋರ ಹ್ಯುಮಿಲಿಯೇಷನ್, ಡೋರ ಸಂಘದ ಅಧ್ಯಕ್ಷ ನೀವೇ ಅಡಗಿಸಿದ್ರೆ. ಇದು ಫೋಟೋ ಗ್ಯಾಲರಿ, ಇದ್ದಿದ್ದು ಪ್ಯಾಲೇಸ್ 1910 ಸೇಮ್ ಹಿಂಗೆ ಇದೆ ಅಲ್ಲ. ಅದ್ರ ಮೇಲೆ ಈ ಪ್ಯಾಲೇಸ್ ಮೊದಲ ಸುಟ್ಟೋಗಿರೋದು ಇದು ಪ್ಯಾಲೇಸ್. ಓ ಹಿಂಗೆಲ್ಲ ನಡೀತಿತ್ತು ಅನ್ಸುತ್ತೆ ಅವಾಗ. ನೈಸ್. ಶೃಂಗೇರಿ ಶಾರದಾಂಬ ಮಳ್ಳಲ್ಲಿ ಮಾಡಿರೋದು ಅನ್ಸುತ್ತೆ. ನೈಸ್. ಹೌದು, ಶೃಂಗೇರಿಗೆ ಹೋಗಿ ತುಂಬಾ ದಿನ ಆಗೋಯ್ತು. ಕುಡ್ಸೋದಿದು ಚೆನ್ನಾಗಿದೆ. ಮಲೆಮಹದೇಶ್ವರ ಚೆನ್ನಾಗಿದೆ ಅಲ್ಲ. ನಾನು ಮಲೆಮಹದೇಶ್ವರಕ್ಕೆ ಹೋಗಿಲ್ಲ, ಇದು ಹೋಗ್ಬೇಕು. ಎಲ್ಲ ಚಿಕ್ಕವಳಿರೋವಾಗ ಅವಾಗ ನಾ ಚಿಕ್ಕವರಿರುವಾಗ ಕರ್ಕೊಂಡು ಹೋಗ್ತಾರೆ, ನಮಗೆ ನೆನಪು ಇರಲ್ಲ ಇವಾಗ. ಆದಷ್ಟು ಬೇಗ ಹೋಗೋ ಥರ ಆಗಿ. ನಿದ್ದಿ ಇದು ಫುಲ್ಲು ರಾಮಾಯಣ ಥರ. ರಾಮ ಮಂದಿರದ ಅದು ದೇವರನ್ನು ನೋಡಿ ನೀವು ಎಷ್ಟಲ್ಲಿ ಬಂದ್ರೂ ಕುತ್ಕೊಂಡ್ರು ಬಾಯ್ ಬಿಟ್ಕೊಂಡೆ ನೋಡ್ತೀರಾ ಪ್ಯಾಲೇಸ್. ಅದಂತೂ ಫಿಕ್ಸ್, ಲೈಟಿಂಗ್ಸ್ ಹಾಕಿದಾಗ. ಅದು ಬಿಡ್ರಿ ನಾವು ದಿನ ಪ್ಯಾಲೇಸ್ ಬಂದ ತಕ್ಷಣ ಆಫ್ ಇರುತ್ತೆ ಪ್ಯಾಲೇಸ್. ಬಂದಿದ್ದಾದ್ಮೇಲೆ ಆನ್ ಆಗುತ್ತಲ್ಲ, ಅದಂತೂ ಫ್ರಾಕ್ಷನ್ ಆಫ್ ಸೆಕೆಂಡ್ ನೋಡಕ್ಕೆ ಖುಷಿ. ಇಷ್ಟ ಆಗಿತ್ತು. ಇವಾಗ ಎಕ್ಸಿಟ್ ಇದೆ. ಏನು ಗೊತ್ತಾ, ಇನ್ನೊಂದು ವಿಷಯ ಏನಂದರೆ, ಮೈಸೂರಲ್ಲೇ ಇರ್ತೀನಿ ಅಲ್ವಾ, ನನಗೆ ಈ ಥರ ಫಂಕ್ಷನ್ಸ್ ತುಂಬ ನಡೆಯುತ್ತೆ ಮೈಸೂರಲ್ಲಿ. ನಂಗೆ ಇದೆಲ್ಲ ತುಂಬ ಕಾಮನ್ ಅನಿಸುತ್ತೆ. ನಾನು ಹೇಳ್ತಿರ್ತೀನಿ ನಮ್ಮ ಅಕ್ಕ ಏನಾದ್ರು ವ್ಲಾಗ್ ಮಾಡು ಅಂದರೆ, ಇಲ್ಲೆಲ್ಲ ಏನಕ್ಕೆ ಮಾಡೋದು, ಅದೇನು ಕಾಮನು ಅಂತ. ನಮ್ಮ ಅಕ್ಕ ಅತ್ತೆ ಅಲ್ಲ, ನೀನು ಅಲ್ಲಿ ಇರ್ತೀಯಲ್ಲ ಅದಕ್ಕೆ ನಿಂಗೆ ಕಾಮನ್ ಅನಿಸುತ್ತೆ, ಬಟ್ ನೋಡೋರಿಗೆ ಹೊಸದು ಇವೆಲ್ಲ ಗೊತ್ತೇ ಇರಲ್ಲ ಯಾರಿಗೂ. ನಾನು ಸ್ಟಾರ್ಟಿಂಗ್ ಬರುವಾಗ ಹಂಗೆ ಅನ್ಸುತ್ತೆ, ಇವಾಗ ಬರೋವಾಗ ಏನಂತ ಖುಷಿ ಅಂತ ಅನ್ಸುತ್ತೆ. ಬಟ್ ಆದರೆ ನಮ್ಗೆ ಹೆಂಗೋ ವ್ಲಾಗ್ ಮಾಡ್ತೀವಲ್ಲ ನಾವು, ಅದಕ್ಕೆ ನಮಗೆ ಟೈಮ್ ಪಾಸ್ ಆಗಿ ಹೋಗ್ಬಿಡುತ್ತೆ ಮಾತಾಡ್ಕೊಂಡು. ಇಲ್ಲಾಂದ್ರೆ ನಾವು ಇಂಥ ಪ್ಲೇಸಿಗೆಲ್ಲ ಬರ್ತಾನೆ ಇರಲಿಲ್ಲ ಸೀರಿಯಸ್ಲಿ. ಅದೇ ಖುಷಿ. ನೀವೆಲ್ಲ ನೋಡ್ತೀರಲ್ಲ, ನಂಗೆ ಅದೇ ಖುಷಿ, ಸಂತೋಷ. ಟ್ರೈನ್ ಹಿಂಗೆ ಹೇಳೋದು ಸಂತೋಷ ಅಂತ, ನೀವೇ ಸಂತೋಷ. ನಂಗೆ ಇದ್ರಲ್ಲಿ ಏನೋ ಒಂಥರ ಸಂತೋಷ. ಹೌದಪ್ಪ, ಹೌದು. ನೆಮ್ಮದಿನೇ ಅಲ್ವಾ ಕೊನೆಗೆ ಎಲ್ರು ಹುಡ್ಕೋದು. ಇದ್ರೆ ನೆಮ್ಮದಿ ಆಗಿರ್ಬೇಕು. ಗೈಸ್ ಏನು ಪ್ಯಾಲೇಸ್ ಲೈಟಿಂಗ್ ಆಫ್ ಮಾಡಿದ್ರು. ಟೈಮ್ ಎಷ್ಟು? 9. ನಾರ್ಮಲ್ ಆಗಿ 8 o'clock ಆಫ್ ಮಾಡಿ ಕಳಿಸ್ತಾರೆ. ಇವತ್ತು 11 o'clock ಮೇಲೆ DJ ಇರ್ತಂತೆ. ಸೊ ಇದಾಗಿತ್ತು ಗೈಸ್ ನಮ್ಮದು ವ್ಲಾಗು. ಐ ಹೋಪ್ ಯು ಎಂಜಾಯ್ಡ್ ಅ ಲಾಟ್. ನಾವು ತುಂಬ ಎಂಜಾಯ್ ಮಾಡ್ದೋ.
ವಿ ಆರ್ ಎಂಡಿಂಗ್ ಕನ್ನಡ 2025ನ ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡ್ತಿದ್ದೀವಿ. ದಟ್ ವಾಸ್ ಗುಡ್ ಥಿಂಗ್. ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಐ ನೋ ಡೈಲಿ ಬ್ಲಾಗ್ಸ್ ನೋಡಿ, ಡೈಲಿ ಅಲ್ಲ ಬ್ಲಾಗ್ಸ್ ಹಾಕಿದಾಗೆಲ್ಲ ಬ್ಲಾಗ್ಸ್ ನೋಡಿ. ಐ ನೋ ಯು ಲವ್ಸ್ ಮೀ ಆ್ಯಂಡ್ ಐ ಲವ್ಸ್ ಯು. ಬಾಯ್ 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 ಬಾಯ್. ಕೀಳಬೇಡಿ. ಯಾಕ್ರಿ ಕೇಳ್ತೀರಾ? ಅದು ನೋಡ್ರಿ, ಕನ್ನಡದಲ್ಲಿ ನಮ್ಮನ್ನು ಕೀಳಬೇಡಿ ಅಂತ ಹಾಕಿದ್ರೆ ಪಾಪ ಏನೋ ಭಯ ಪಡ್ಕೊಂಡು ಕೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಅದೇ ಇಂಗ್ಲೀಷಲ್ಲಿ ಡೋಂಟ್ ಟಚ್ ಮೀ ಅಂತ ಹಾಕಿದ್ರೆ ಒಳ್ಳೆ ಫುಲ್ ಕೋಪ ಮಾಡ್ಕೊಂಡು ನನ್ನನ್ನು ಮುಟ್ಬಿಡ್ರಿ ಅಂತ ಹೇಳೋದು ತಾನೆ. ಅದು ಕನ್ನಡಕ್ಕಿರೋದು ಇರೋದು ನಮ್ಮ ಕನ್ನಡ ಈಸ್ ಎಮೋಷನ್. ಕನ್ನಡಕ್ಕಿರುವಾಗತ್ತು ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದನು